ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆ ಒಂದು ಸಖತ್ತಾಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನು ಗೊತ್ತಾ, ಅಡುಗೆ ಚೆನ್ನಾಗಿರಬೇಕು ಅಂದರೆ ಅಡುಗೆ ಮಾಡೋರ ಮನಸ್ಸು ಮತ್ತು ಮೈಂಡು ಕೂಲಾಗಿ ಅಂದರೆ ಶಾಂತವಾಗಿರಬೇಕು. ಶಾಂತವಾಗಿರಬೇಕು ಅಂದರೆ ನಮ್ಮ ಅಡುಗೆ ಮನೆ ಅಚ್ಚುಕಟ್ಟಾಗಿರಬೇಕು ಹಾಗೂ ಸ್ವಚ್ಛತೆಯಿಂದ ಕೂಡಿರಬೇಕು ಅಲ್ವಾ ಫ್ರೆಂಡ್ಸ್? ಆ ಸ್ವಚ್ಛತೆ ಇರುವ ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತು ಬಲಗಾಲು ಇಟ್ಟು ನನ್ನ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇದೇ ನೋಡಿ ನನ್ನ ಅಡುಗೆ ಅರಮನೆ. ಹೆಚ್ಚಾಗಿ ನಾವು ಅಡುಗೆ ಮನೆಯಲ್ಲೇ ಟೈಮ್ನ ಕಳಿತೀವಿ ಅಲ್ವಾ ವೀಕ್ಷಕರೇ? ಅಡುಗೆ ಮನೆಯಲ್ಲೇ ನಾವು ಲೇಡೀಸ್ಗಳು ತುಂಬ ಟೈಮು ಹೆಚ್ಚಾಗಿ ಕಳಿತೀವಿ. ಏಕೆಂದರೆ ಅಡುಗೆ ಮಾಡ್ತಿರ್ತೀವಿ, ಈ ಕಡೆ ಪಾತ್ರೆ ತೊಳಿತಾ ಇರ್ತೀವಿ, ಈ ಕಡೆ ಮತ್ತೆ ಏನಾದ್ರು ತರಕಾರಿ ಕಟ್ ಮಾಡ್ತಾ ಇರ್ತೀವಿ. ಎಲ್ಲ ವಿಧವಾದ ಅಡುಗೆ ಕೆಲಸಗಳನ್ನೆಲ್ಲ ನಾವು ಅಡುಗೆ ಮನೆಯಲ್ಲೇ ಕಾಲ ಕಳೀತಾ ಇರ್ತೀವಿ ಅಲ್ವಾ ವೀಕ್ಷಕರೇ? ದಿನಕ್ಕೆ ಎಷ್ಟೋ ಒಂದು 5 ಅವರೋ 4 ಅವರೋ ಅಥವಾ 10 ಅವರೋ ಎಷ್ಟೋ ಅಷ್ಟು ಕಾಲ ಕಳೆಯೋದು ನಾವು ಅಡುಗೆ ಮನೆಯಲ್ಲೇ ಅಲ್ವಾ ವೀಕ್ಷಕರೇ? ನಾನು ಎಂಟ್ರಿ ಆಗ್ತಾರಾಗಲೇ ಒಂದು ವಾಟ್ರ್ ಫಿಲ್ಟ್ರ್ ಇಟ್ಕೊಂಡಿದ್ದೀನಿ. ಈ ಕಡೆ ಇಲ್ಲಿ ಮುಂದೆನೇ ಡ್ರಾಯರ್ಗಳು ಕೊಟ್ಟಿದ್ದಾರೆ ನಮಗೆ. ಸೆಲ್ಫ್ ಕೆಳಗಡೆನೇ ಡ್ರಾಯರ್ಗಳು, ಇಟಾಲಿಯನ್ ಕಿಚನ್ ಥರ. ಈ ಥರ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಏನು ಜಾಸ್ತಿ ಸಾಮಾನು ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸಿಂಪಲಾಗಿ ನನಗೇನು ಬೇಕೋ ಅನುಕೂಲಕ್ಕೆ ತಕ್ಕಂಗೆ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಒಂದು ಇದರಲ್ಲಿ ಸ್ಪೂನ್ಗಳು ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಅನ್ನ ಬಡಿಸೋದು, ಸೌಟು ಸಾಂಬಾರು ಬಡಿಸೋದು ಆ ಥರ, ಇನ್ನೊಂದು ಚಪಾತಿ ಒತ್ತೋದು, ಇನ್ನೊಂದು ಇದರಲ್ಲಿ ಚಾಕು ಸಿಜರು ಆ ಥರ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಈ ಡ್ರೈಯರಲ್ಲಿ ಪ್ಲೇಟ್ಗಳಿದೆ, ತಿಂಡಿ ತಿನ್ನೋ ಪ್ಲೇಟ್ಗಳಿದೆ, ಮತ್ತು ಕ್ಯಾಪ್ಗಳು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಸಿಂಪಲ್ಲಾಗಿ. ನೋಡಿ, ಹಂಗೆ ಪಕ್ಕಕ್ಕೆ ಬಂದರೆ ಈ ಥರ ಸ್ಟೀಲ್ ಪಾತ್ರೆ ಅಂದರೆ ಹಾಲು ಕಾಯಿಸೋ ಪಾತ್ರೆಗಳು, ಮತ್ತು ಸಿಂಪಲ್ ಚಿಕ್ಕ ಚಿಕ್ಕದು ಬೌಲ್ಗಳು, ಮಿಕ್ಸಿ ಜಾರು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಈ ಕ್ಯಾಬಿನೆಟಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಸಿಗಬೇಕಲ್ವ, ಕೈಗೆ ತಕ್ಷಣ ಹಿಂಗೆ ಸಿಗಬೇಕು, ಆ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಂತೂ ಊಟದ ಬಾಕ್ಸ್ಗಳು, ನನಗೆ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗಳು ಬೇಕಲ್ಲ ಕೈಗೆ, ಬೆಳಗ್ಗೆ ಎಷ್ಟು ಅರ್ಜೆಂಟ್ ಇರ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಬಾಕ್ಸ್ಗಳನ್ನ ತೊಳೆದ ತಕ್ಷಣ ನಾನು ಡ್ರೈ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಬಿಟ್ಟಿರ್ತೀನಿ. ಹುಡ್ಕೋ ಸನ್ನಿವೇಶನೇ ಬೇಡ ಅಂತ ಒಂದು ಡ್ರಾಯರ್ ಫುಲ್ಲು ಬಾಕ್ಸ್ಗಳೇ ಇಟ್ಕೊಬಿಟ್ಟಿದ್ದೀನಿ ನಾನು. ನೋಡಿ, ಇದು ಸಿಂಪಲ್ ಅಷ್ಟೇ. ಅಂದರೆ ದೋಸೆ ಕಲ್ಲು, ಪಡ್ಡು ಚಪಾತಿ ಕಲ್ಲು ಆ ಥರ ಒಂದು ದೊಡ್ಡ ಕುಕ್ಕರ್ ಇದೆ ಅಷ್ಟೇ. ಇದು ಕೊಡ್ತಾರಲ್ಲ ಮಾಮೂಲಿ ಪೌಡ್ರ್ ಮಾಡೋದು, ಅದೊಂದು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಅಷ್ಟೇ, ಸಿಂಪಲ್ಲಾಗಿ. ಇನ್ನೊಂದು ಈ ಡ್ರೈಯರ್ ಕ್ಯಾಬಿನೆಟ್ ಓಪನ್ ಮಾಡಿದ್ರೆ ಇಲ್ಲಿ ಗೋಧಿ ಹಿಟ್ಟಿಂದ ಬಾಕ್ಸು, ಅಕ್ಕಿ ಡಬ್ಬ, ರಾಗಿ ಹಿಟ್ಟಿನ ಡಬ್ಬ, ಅಕ್ಕಿ ಹಿಟ್ಟಿನ ಡಬ್ಬ, ಈ ಥರ ಹಿಟ್ಗಳ ಡಬ್ಬಗಳು, ಮತ್ತು ಇನ್ನೊಂದು ಸ್ವಲ್ಪ ಸಾಮಾನುಗಳು, ಮತ್ತು ಇನ್ನೊಂದು ಸ್ವಲ್ಪ ಬಾಕ್ಸ್ಗಳನ್ನ ನಾನು ಇಲ್ಲಿ ಈ ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಇಲ್ಲಿ ಹಾಗೆ ಬಂದರೆ ಸಿಂಕ್ ಕೆಳಗಡೆ ಇರುತ್ತಲ್ಲ, ಇಲ್ಲಿ ನಾನು ಫುಲ್ ಬಾತ್ರೂಮ್ ಐಟಮು ಮತ್ತು ಕಿಚನ್ ಅಂದರೆ ಪಾತ್ರೆ ತೊಳೆಯೋ ಸೋಪ್ಗಳು, ಬ್ರಷ್ಗಳು, ಪೇಸ್ಟು, ಲೈಜಲು, ಸರ್ಫೆಕ್ಸಲು, ಆರ್ಪಿಕ್ಕು, ಈ ಥರ ಐಟಮ್ ಅಂದರೆ ಬಾತ್ರೂಮ್ ಐಟಮ್ಗಳೆಲ್ಲ ಫುಲ್ ಸಿಂಕ್ ಕೆಳಗಡೆ ಇರುತ್ತಲ್ಲ ಕ್ಯಾಬಿನೆಟ್, ಅದರಲ್ಲಿ ತುಂಬಿಟ್ಟಿದ್ದೀನಿ ವೀಕ್ಷಕರೇ. ನೋಡಿ, ಇದು ಸಿಂಪಲ್ಲಾಗಿ ಸೆಲ್ಫ್ ಮೇಲೆ ಈ ಥರ, ಇದು ಸೆಲ್ಫ್ ಮೇಲೆ ನನಗೆ ಕೈಗೆ ತಕ್ಷಣ ಸಿಗಬೇಕು ಅಂತ ಕಾಫಿ ಪುಡಿ, ಟೀ ಪುಡಿ ಮತ್ತು ಶುಗರ್ ಬಾಕ್ಸ್ ಎಲ್ಲ 3ನೂ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ತುಪ್ಪದ ಡಬ್ಬ, ಸಿಂಪಲ್ಲಾಗಿ ಒಂದು ಎಣ್ಣೆ ಡಬ್ಬ ಆ ಥರ ಇಟ್ಕೊಂಡಿದ್ದೀನಿ. ಈ ಇದರಲ್ಲಿ ಅಂದರೆ ಕಾಫಿ ಕುಡಿಯೋದು ಮತ್ತು ಬೌಲ್ಗಳು ಎಲ್ಲ ಗ್ಲಾಸ್ ಐಟಮ್ಸನ್ನ ಸಿಂಪಲ್ಲಾಗಿರೋ ಇಷ್ಟೇ ಮಾತ್ರ ಇಟ್ಕೊಂಡಿದ್ದೀನಿ. ಎಲ್ಲ ಮೇಲೆ ಬಾಕ್ಸಲ್ಲಿ ತುಂಬಿ ಇಟ್ಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ಇದು ನೋಡಿ, ಇದು ನಂದು ಗ್ಯಾಸ್ ಸ್ಟವ್, 4 ಇದಿದೆ ಗ್ಯಾಸ್ ಸ್ಟವ್, ಅದು ಇಟ್ಕೊಂಡಿದ್ದೀನಿ ನಾನು. ಬೇಗ ಅಡುಗೆ ತಿಂಡಿ ಆಗಲಿ ಅಂತ 4 ಒಲೆಯದು ಗ್ಯಾಸ್ ಸ್ಟವ್ ತೊಗೊಂಡಿದ್ದೆ. ಅಡುಗೆ ಮನೇಲಿ ನೋಡಿ, ನಾನು 3 ಬುದ್ದಗಳನ್ನ ಇಟ್ಕೊಂಡಿದ್ದೀನಿ. ಪಕ್ಕ ರೋಸ್ ಪಾಟ್ ಸಿಂಪಲ್ಲಾಗಿರೋದು ಇಟ್ಕೊಂಡಿದ್ದೀನಿ. ಆ ಬುದ್ದಗಳನ್ನ ನಾನು ಡೈಲಿ ಎದ್ದ ತಕ್ಷಣ ನೋಡ್ತೀನಿ. ಮತ್ತು ಮೈ ಕಿಚನ್ ಅಂತ ನಾನು 24 ಅವರ್ಸ್ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರು, ಇಲ್ಲಿ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಆ ಟ್ರಾನ್ಸ್ಪರೆಂಟ್ ಸ್ಟಿಕ್ಕರ್ನ ನಾನು
ಸ್ಟಿಕ್ಕರ್ ಬದಲು ಶೀಟ್ನ ನಾನು ಅಂಟಿಸ್ಕೊಂಡಿದ್ದೀನಿ ಗ್ಯಾಸ್ ಹಿಂಭಾಗದಲ್ಲಿ. ಯಾಕೆಂದರೆ ನಾವು ಅಡುಗೆ ಮಾಡ್ತಿರುವಾಗ ತುಂಬ ಗಲೀಜಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಟ್ರಾನ್ಸ್ಪರೆಂಟು ಅಮೆಜಾನಲ್ಲಿ ನಿಮಗೆ ಸಿಗುತ್ತೆ, ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ, ಕಮೆಂಟ್ ಹಾಕಿ. ಈ ಥರ ತೊಗೊಬಿಟ್ರೆ ಈ ಗ್ಯಾಸ್ ಹತ್ರ ನೋಡಿ ಈ ಥರ ಅಂಟಿಸಿದ್ದೀನಿ. ಮತ್ತು ಸಿಂಕ್ ಹತ್ರ, ನಾವು ಹೆಚ್ಚಾಗಿ ಸಿಂಕ್ ಹತ್ರ ಪಾತ್ರೆ ತೊಳಿತಾ ಇರ್ತೀವಿ ಅಲ್ವಾ, ಆರ್ತಾ ಇರುತ್ತೆ, ಅದಕ್ಕೋಸ್ಕರ ನಾನು ಸಿಂಕ್ ಹತ್ರನೂ ಆ ಶೀಟ್ನ ಅಂಟಿಸಿದ್ದೀನಿ. ಮತ್ತು ಗ್ಯಾಸ್ ಪಕ್ಕನೂ ನಾನು ಆ ಥರ ಶೀಟ್ ಅಂಟಿಸಿದ್ದೀನಿ ವೀಕ್ಷಕರೇ. ಅದು ನೋಡಿ ನಮ್ಮದು ವೈಟ್ ಮಾರ್ಬಲ್ ಟೈಲ್ಸ್ ಹಾಕಿದ್ದಾರೆ. ಇದು ತುಂಬ ನಿಮ್ಗೆ ಏನೇ ಹಿಂಗೆ ಇಟ್ಟರೆ ಸಾಕು ಅಲ್ಲೇ ತಕ್ಷಣ ಕರೆ ಆಗಿಬಿಡುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ನಾನು ರೆಡ್ ಹಾರ್ಪಿಕ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಟೈಲ್ಸ್ ಯಾವಾಗಲೂ ಶೈನಿಂಗ್ ಆಗಿರುತ್ತೆ ವೀಕ್ಷಕರೇ. ರೆಡ್ ಹಾರ್ಪಿಕ್ ತುಂಬ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ. ನೋಡಿ ವೀಕ್ಷಕರೇ, ಇದೇ ನನ್ನ ಪುಟ್ಟ ಅರಮನೆ, ಅಚ್ಚುಕಟ್ಟಾಗಿರುವ ಅರಮನೆ. ನಾನು ಇಟ್ಕೊಂಡಿರೋ ರೀತಿನ ನಿಮಗೆ ತೋರಿಸಿದ್ದೀನಿ. ನಾನು ಹೆಚ್ಚಾಗಿ ಪಾತ್ರೆಗಳು ಅಥವಾ ಇನ್ನೂ ಸುಮ್ಮನೆ ಬೇಕಾದಂತೆಲ್ಲ ತಗೊಳ್ಳಲ್ಲ ವೀಕ್ಷಕರೇ. ಯಾವ್ದು ಬೇಕೋ ಅದನ್ನು ತೊಗೊಂಡು ನೀಟಾಗಿ ಇಟ್ಕೊಳ್ತೀನಿ. ಬೇಡದನ್ನೆಲ್ಲ ಇಟ್ಟಿದ್ದೀನಿ, ಅದನ್ನೆಲ್ಲ ಮೇಲೆ ಕಟ್ಟಿಟ್ಬಿಟ್ಟಿದ್ದೀನಿ ಅಷ್ಟೇ. ಡೈಲಿ ಯೂಸ್ಗೆ ನಾನು ಇಷ್ಟೇ ಯೂಸ್ ಮಾಡೋ ಅಂಥ ಪಾತ್ರೆಗಳನ್ನ ಒಂದು ಸ್ವಲ್ಪ ಇನ್ನೊಂದು ಬುಟ್ಟಿಲಿ ಇಟ್ಕೊಂಡಿದ್ದೀನಿ. ಅಂದರೆ ಪಾತ್ರೆ ತೊಳೆದು ಬುಟ್ಟಿಲಿ ಇಡ್ತೀವಲ್ಲ ಅದ್ರಲ್ಲಿ ಇಡ್ತೀನಿ ಅಷ್ಟೇ. ನೋಡಿ ಇದೇ ಹಿಂಗೆ ಇಷ್ಟು ಸಾಕಲ್ಲ, ಸಿಂಪಲ್ಲಾಗೆ ಐಟಮ್ಗಳು ಇಟ್ಕೊಂಡು ಈ ಥರ ನೀಟಾಗಿ ಇಟ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಅಡುಗೆ ಮಾಡೋಕ್ಕೆ, ಮತ್ತು ಇಂಟ್ರೆಸ್ಟ್ ಬರುತ್ತೆ ಹೆಚ್ಚಾಗಿ ಅಡುಗೆ ಮಾಡೋಕ್ಕೆ. ವೆರೈಟಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮಾಡಿ ಫ್ಯಾಮಿಲಿಗೆ ಖುಷಿಯಾಗಿ ಪ್ರೀತಿಯಾಗಿ ಊಟ ಕೊಟ್ಟರೆ ಅವರು ಖುಷಿಯಾಗಿರ್ತಾರೆ ಅಲ್ವಾ ವೀಕ್ಷಕರೇ. ಸರ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೆ. ಈ ಥರ ನೋಡಿ ತರಕಾರಿ ಇಡೋ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನನ್ನ ಪಕ್ಕ. ಇಲ್ಲಿ ಫ್ರಿಜ್ ಪಕ್ಕದಲ್ಲೇ ನಾನು ಇಟ್ಕೊಂಡಿದ್ದೀನಿ ಇದನ್ನು. ಇದು ಸಿಂಪಲ್ಲಾಗಿ ಚೆನ್ನಾಗಿದೆ. ಬಟ್ ಇವತ್ತು ತರಕಾರಿ ಎಲ್ಲ ಐಟಮ್ಗಳು ಏನೂ ತುಂಬಿಲ್ಲ. ಅಂದರೆ ಟೊಮೊಟೊ ತುಂಬ್ತಾ ಇದೆ ಚೆನ್ನಾಗಿ, ಈ ಕಡೆ ಮೇಲ್ದ್ರಲ್ಲಿ ಹಣ್ಣುಗಳು ಇನ್ನೂ ತುಂಬ್ತಾ ಇದೆ, ಎಲ್ಲ ಖಾಲಿಯಾಗಿದೆ. ನಾನು ಇರೋದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಸ್ಟ್ಯಾಂಡಲ್ಲಿ ಈರುಳ್ಳಿ ಹಾಕ್ಕೊಳ್ತೀನಿ, ಇನ್ನೊಂದರಲ್ಲಿ ಟೊಮೊಟೊ ಹಾಕ್ಕೊಳ್ತೀನಿ, ಕೆಳಗಡೆ ಕಾಯಿ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಫುಲ್ ಹಣ್ಣು, ಎರಡರಲ್ಲಿ ಹಣ್ಣು ತುಂಬುತ್ತೆ, ಇನ್ನೊಂದರಲ್ಲಿ ಆಲೂಗೆಡ್ಡೆ ಇರುತ್ತಲ್ಲ ಆ ಥರ ಹಾಕ್ಕೊಳ್ತೀನಿ. ಮಿಕ್ಕಿದ್ದೆಲ್ಲ ಅಂದರೆ ತರಕಾರಿ ಅಂದರೆ ಇದು ಬೀನ್ಸು ಕ್ಯಾರೆಟ್ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನು ಹೊರಗಡೆ ಎಲ್ಲ ಇಷ್ಟು ಇಟ್ಕೊಳ್ತೀನಿ ವೀಕ್ಷಕರೇ. ತುಂಬ ಚೆನ್ನಾಗಿದೆ ನೋಡಿ ಇದು ಸ್ಟ್ಯಾಂಡು. ತಳ್ಕೊಬೋದು ಬೇಕಾದ್ರೆ, ನಿಮ್ಗೆ ಎಲ್ಲಿ ಬೇಕೋ ಅಡುಗೆ ಮಾಡ್ತಾಯಿರೋ ಜಾಗಕ್ಕೆ ಎಳ್ಕೊಬೋದು. ನಾನು ಅದು ಇಟ್ಕೊಂಡಿದ್ದೀನಿ ವೀಕ್ಷಕರೇ. ನನ್ನ ಅಡುಗೆ ಅರಮನೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು, ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ, ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು.